5 ಶತಮಾನಗಳ ನಂತರ ಮತ್ತೆ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಗೆ ವಾಪಸ್ಸಾಗಿದ್ದಾನೆ. ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಭಾರತದ ಶತಕೋಟಿ ರಾಮನ ಭಕ್ತರು ಕಂಡಿದ್ದಂತಹ ಕನಸು ಇವತ್ತು ನನಸಾಗಿದೆ. ರಾಮನೂರು ಅಯೋಧ್ಯೆಯಲ್ಲೇ ರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಸಂಪನ್ನಗೊಂಡಿದೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗಿದೆ. ಈ ಐತಿಹಾಸಿಕ ಕ್ಷಣ, ಈ ಭಾವನಾತ್ಮಕ ಕ್ಷಣಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಿದೆ. ದೇಶದ ಪರವಾಗಿ ರಾಮಲಲ್ಲಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಆಗ್ತಾ ಇದ್ದ ಹಾಗೆ ತಮ್ಮ ಮನಸ್ಸಿನಲ್ಲೇ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದ್ದಾರೆ ಜನ, ಭಕ್ತರು. ಕೋಟ್ಯಾಂತರ ಹಿಂದೂಗಳ ಮನಗಳಲ್ಲೂ ಕೂಡ ಶ್ರೀರಾಮನ ಜಪ ಇವತ್ತು ಜೋರಾಗಿತ್ತು. ಅಯೋಧ್ಯೆಯಲ್ಲಿ ರಾಮ ಮೂರ್ತಿ ಕಾಣ್ತಾ ಇದ್ದ ಹಾಗೆ, ವಿಶ್ವ ಅದನ್ನ ನೋಡ್ತಾ ಇದ್ದ ಹಾಗೆ ಆನಂದ ಭಾಷ್ಪವನ್ನ ಸುರಿಸಿದವರೆಷ್ಟೋ. ರಾಮ ಮಂದಿರದ ಒಳಭಾಗದಲ್ಲಿ ನಾವಿದ್ದೀವಿ. 14 ಚಿನ್ನದ ಬಾಗಿಲುಗಳನ್ನ ಈ ರಾಮ ಮಂದಿರ ಒಳಗೊಂಡಿದೆ. ಶತಮಾನಗಳ ನಿರೀಕ್ಷೆಯ ಫಲವೇ ಈ ಸುಂದರವಾದ ಮಂದಿರ. ಒಂದೊಂದು ಕಂಬಗಳಲ್ಲೂ ಕೂಡ 60 ಶಿಲೆಗಳನ್ನ ಕೆತ್ತನೆ ಮಾಡಲಾಗಿದೆ. ಬಹಳ ಸುಂದರವಾದ ಕೆತ್ತನೆ. 5 ಮಂಟಪಗಳನ್ನ ಇದು ಒಳಗೊಂಡಿದೆ. ರಾಮಲಲ್ಲಾ ವಿರಾಜಮಾನರಾಗಿರೋ ಗರ್ಭಗುಡಿನ ನೀವು ನೋಡ್ತಾ ಇದ್ದೀರಾ. ಚಿನ್ನದ ಬಾಗಿಲುಗಳ ಹಿಂದೆ ರಾಮಲಲ್ಲಾ ಆಸೀನರಾಗಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಬೇರೆ ಬೇರೆ ದೇಶಗಳು ಸೇರಿದಂತೆ ಭಾರತದಲ್ಲೂ ಕೂಡ ಈ ಸುಂದರ ಕ್ಷಣನ ಕಣ್ತುಂಬಿಕೊಂಡಿದ್ದಾರೆ. ರಾಮ ಮಂದಿರ, ಕನಸಿನ ರಾಮ ಮಂದಿರ, ಸುಂದರ ಶಿಲೆಗಳ ರಾಮ ಮಂದಿರ, ಭವ್ಯ ರಾಮ ಮಂದಿರದ ಒಳಭಾಗದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮವರೆಗೆ ತಲುಪಿಸ್ತಾ ಇದೆ. ಪರ್ಕೋಟಾದ ರಚನೆ ಇನ್ನೂ ಆಗಬೇಕಾಗಿದೆ. ಆದರೆ ಅದಕ್ಕೂ ಮುಂಚೆಯೇ ಕಣ್ತುಂಬಿಕೊಳ್ಳೋ ಅವಕಾಶ ಇಡೀ ಪ್ರಪಂಚದಲ್ಲಿರುವ ರಾಮ ಭಕ್ತರಿಗೆ ತಲುಪ್ತಾ ಇದೆ. ಈ ಸುಂದರ ಕೆತ್ತನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಆಂಜನೇಯನ ಕೆತ್ತನೆ ನೀವು ನೋಡ್ತಾ ಇದ್ದೀರಾ. ಪಂಚಮುಖಿ ಆಂಜನೇಯನ ಕೆತ್ತನೆ ನೀವು ನೋಡ್ತಾ ಇದ್ದೀರಾ. ಹೀಗೆ ಮೇಲಕ್ಕೆ ಹೋಗ್ತಾ 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 ಹಲವಾರು ಕೆತ್ತನೆಗಳನ್ನ ನೀವು ನೋಡ್ತಾ ಇದ್ದೀರಾ. ಹೂಗಳಿಂದ ಅಲಂಕರಿಸಿರೋ ಈ ಸುಂದರ ಮಂಟಪ ವಿವಿಧ ಕೆತ್ತನೆಗಳ ಸೌಂದರ್ಯನ ಹಿಡಿದಿಟ್ಕೊಂಡಿದೆ. 392 ಕಂಬಗಳಿರೋ ಸುಂದರ ರಾಮ ಮಂದಿರದ ದೃಶ್ಯ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಮೈಸೂರಿನವರಾದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವ ರಾಮಲಲ್ಲಾ ವಿಗ್ರಹ ಗರ್ಭಗುಡಿಯಲ್ಲಿದೆ. ಗರ್ಭಗುಡಿಯ ಮುಂಭಾಗದ ದೃಶ್ಯಗಳನ್ನ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ರಾಮ ಮಂದಿರದ ಒಳಭಾಗದ ದೃಶ್ಯ ನಿಮಗೆ ತಲುಪಿಸ್ತಾ ಇದೆ. ಚಾವಣಿ ಕೆತ್ತನೆನ ನೀವು ಕಣ್ತುಂಬಿಕೊಳ್ಳಲೇಬೇಕು. ಚಾವಣಿಯ ಕೆತ್ತನೆನ ನೀವು ನೋಡ್ತಾ ಇದ್ದೀರಾ. ದೇವಾನುದೇವತೆಗಳ ವಿಗ್ರಹದ ಕೆತ್ತನೆ ಇದೆ. ಗಜರಾಜನ ಕೆತ್ತನೆ ಇದೆ. ಕಮಲದ ಕೆತ್ತನೆ ಇದೆ. ಕೋಟ್ಯಾಂತರ ರಾಮ ಭಕ್ತರ ಕನಸು ರಾಮ ಮಂದಿರನ ನೀವು ಕಣ್ತುಂಬಿಕೊಳ್ತಾ ಇದ್ದೀರಾ. ನಾಳೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 23ನೇ ತಾರೀಕು ನಾಳೆಯಿಂದ ವೀಕ್ಷಕರು ಇಲ್ಲಿ ಬರಬಹುದು, ರಾಮಲಲ್ಲಾನ ದರ್ಶನ ಪಡಿಬಹುದು. ಆ ಸುಂದರ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ. ನಾಳೆಯಿಂದ ಅವರೆಲ್ಲರೂ ಕೂಡ ರಾಮಲಲ್ಲಾ ಬಾಲರಾಮನ ದರ್ಶನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾಳಿನಿಂದ ವ್ಯವಸ್ಥೆಯಾಗುತ್ತೆ. ಕ್ಯಾಮರಾಮನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.